ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಫನ್ನಿ ಆಗಿ ಸಿನಿಮಾದಲ್ಲಿ ತೋರಿಸುವುದು ಮತ್ತೆ ಕೀಳಾಗಿ ತೋರಿಸುವುದೆಲ್ಲ ಮಾಡ್ತಾರಲ್ಲ, ದಯವಿಟ್ಟು ಅದನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು. ಬಾಲಿವುಡ್ ಸಿನಿಮಾಸ್ಗಳಲ್ಲಿ ಆಗ್ಬೋದು ಅಥವಾ ಕೆಲವೊಂದು ನಮ್ಮ ಕನ್ನಡದ ಸಿನಿಮಾದಲ್ಲೂ ಇರಬಹುದೇನೋ ಅಂತ ಸಿನಿಮಾಗಳು, ಅಂದ್ರೆ ಫನ್ನಿ ಆಗಿ ತೋರಿಸೋದು ದೇವರುಗಳನ್ನ ಯಾಕೆ ಈ ತರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅನ್ಯ ಧರ್ಮದ ದೇವರುಗಳ ಬಗ್ಗೆ ಯಾರಾದ್ರೂ ಸಿನಿಮಾದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದುಂಟಾ ಅಥವಾ ಫನ್ನಿ ಆಗಿ ತೋರಿಸಿದುಂಟಾ, ಅದನ್ನ ದಯವಿಟ್ಟು ನೀವು ತಿಳಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ಸುಮಾರು ಸಿನಿಮಾಗಳೆಲ್ಲ ನೋಡಿದಾಗ ನಮ್ಗೆ ಒಂದೊಂದ್ಸಲ ಹೆಂಗ ಅನ್ಸ್ಬಿಡುತ್ತೆ, ನಾವು ಅದನ್ನ ನೋಡಿ ಚಪ್ಪಾಳೆ ತಟ್ಟಿರ್ತೀವಿ. ಎಷ್ಟೊಂದ್ಸಲ ಹಿಂದೂ ಧರ್ಮದ ಬಗ್ಗೆ ಫನ್ನಿ ಆಗಿ ತೋರಿಸಿರುವಾಗ ನಾವು ಪ್ರತಿಯೊಬ್ಬ ಹಿಂದೂಗಳೆಲ್ಲ ಅದನ್ನ ನೋಡಿ ಎಂಜಾಯ್ ಮಾಡಿರ್ತೀವಿ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ ಅಲ್ವಾ, ರಾಮನ್ ಬಗ್ಗೆ ಕೃಷ್ಣನ್ ಬಗ್ಗೆ ಎಷ್ಟು ಚೆನ್ನಾಗಿ ಫನ್ನಿ ಆಗಿ ತೋರಿಸಲ್ವಾ, ಒಬ್ಬಟ್ಟು ಕ್ಲಾಪ್ ಮಾಡ್ತೀವಿ. ಹಿಂಗೆ ಅದಷ್ಟು ಇದು ವಿಚಾರಗಳು ತಲುಪಬೇಕು. ಹಾಲಿವುಡ್ ಸಿನಿಮಾಲೇ ತೊಳಿ, ಯಾವತ್ತಾದ್ರೂ ಅನ್ಯ ಧರ್ಮದ ದೇವರುಗಳ ಬಗ್ಗೆ ಕೀಳಾಗಿ ತೋರಿಸಿದ್ದುಂಟಾ? ಇಲ್ಲ. ಭಾರತ ದೇಶದ ಸಿನಿಮಾಗಳಲ್ಲಿ ಯಾಕೆ ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಅಷ್ಟೊಂದು ಕೀಳಾಗಿ ತೋರಿಸ್ತೀರಾ? ಏನ್ ಮಾಡಿದ್ರು ನಿಮ್ಗೆ ಅವರೆಲ್ಲ? ಯಾರಿಗೂ ಏನು ಮಾಡಿದಿಲ್ಲ. ಲೆಕ್ಕ ತೊಳ್ರೆ ಒಂದ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಬ್ರಿಟಿಷ್ ರೂಲ್ ಇರೋ ಟೈಮ್ ಅಲ್ಲಿ ರಾಘವೇಂದ್ರ ಸ್ವಾಮಿಗೆ ಒಬ್ಬ ಭಕ್ತರಾದ್ರು. ಅವ್ರ ಹೆಸರೇ ಸರ್ ಥಾಮಸ್ ಮಾನ್ರೋ ಅಂತ. ರಾಘವೇಂದ್ರ ಸ್ವಾಮಿ ಅವರ ಒಂದು ಶಕ್ತಿ, ಆ ಒಂದು ಪವಾಡಗಳ ಬಗ್ಗೆ ಅವ್ರಿಗೆ ಗೊತ್ತಿದೆ, ಅವ್ರು ತಿಳ್ಕೊಂಡ್ರು ಅದನ್ನ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಆರಾಧಿಸುವುದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅದೇ ತರಾನೇ ಮಾರ್ಕ್ ಜುಕರ್ಬರ್ಗ್ ಅವರು ಯಾಕೆ ಕಂಚಿ ಧಾಮಕ್ ಬಂದ್ರು, ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಯಾಕೆ ಬಂದಿರ್ತಾರೆ? ಕರೆಕ್ಟ್ ಅಲ್ವಾ? ಅದಲ್ಲದೆ ವರ್ಲ್ಡ್ಸ್ ಬೆಸ್ಟ್ ಬಾಕ್ಸರ್ ಫ್ಲಾಯ್ಡ್ ಮನಿ ಮೇ ವೆದರ್ ಅವರು ಕೂಡ ಯಾಕೆ ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿರ್ತಾರೆ? ಹಾಗಾದ್ರೆ ನಾವುಗಳು ಯಾಕೆ ಅಷ್ಟು ಕೀಳಾಗಿ ತೋರಿಸ್ತಾ ಇದೀವಿ ದೇವರುಗಳ ಬಗ್ಗೆ? ಅವಹೇಳನಕಾರಿಯಾಗಿ ಯಾಕೆ ಒಂಥರ ಡಿಫ್ರೆಂಟ್ ಆಗಿ ಸ್ಟೇಟ್ಮೆಂಟ್ ಗಳು ಕೊಡ್ತೀವಿ? ಹಿಂದೂ ಧರ್ಮದ ಬಗ್ಗೆ ಕೀಳಾಗಿ ಮಾತನಾಡುವುದಕ್ಕೆ ಒನ್ ಆಫ್ ದ ಇನ್ಸ್ಪೈರ್ ಆಗದೆ ಸಿನಿಮಾ ನೋಡಿ. ಈ ಸಿನಿಮಾಗಳಿಂದಾನೇ ಈ ತರ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಯ್ತು ಅಂತಂದ್ರೆ ಸಾಮಾನ್ಯ ಜನಗಳ ಗತಿ ಏನು? ಅವರು ಕೂಡ ಅದೇ ತರಾನೇ ಮಾತಾಡ್ತಾರೆ. ಪ್ರತಿಯೊಬ್ಬನು ಕೂಡ ಇಷ್ಟು ಕೀಳಾಗೆ ಮಾತಾಡ್ತಾರೆ. ಯಾರಿಗೂ ಹೊಣೆ ಮಾಡೋಣ ಇದನ್ನ? ಅದಕ್ಕಾಗಿ ಒಬ್ಬ ಪರ್ಸನ್ ಯಾರೇ ಆಗ್ಲಿ ಇನ್ಫ್ಲೂಯೆನ್ಸ್ ಮಾಡುವುದಕ್ಕೂ ಮುಂಚೆ ಗಮನ ಇಟ್ಕೋಬೇಕಾಗಿರುತ್ತೆ. ಹಲವಾರು ಜನರ ವಾದ ಏನು ಅಂತಂದ್ರೆ, ಸಿನಿಮಾಗಳಲ್ಲಿ ಹಿಂದೂ ಧರ್ಮದ ದೇವರುಗಳ ಬಗ್ಗೆ, ರಾಮನ್ ಬಗ್ಗೆನೇ ಆಗ್ಲಿ ಕೃಷ್ಣನ್ ಬಗ್ಗೆನೇ ಆಗ್ಲಿ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಕೀಳಾಗೆ ಫನ್ನಿ ಆಗಿ ತೋರಿಸ್ತಾರೆ. ಯಾಕೆ ಆತರ ಮಾಡ್ತಾರೆ? ಅದೇ ಅನ್ಯ ಧರ್ಮದ ದೇವರುಗಳ ಬಗ್ಗೆ ಯಾಕೆ ಮಾಡಲ್ಲ? ಧೈರ್ಯ ಇಲ್ವಾ? ಹಾಗಾದ್ರೆ ಹಿಂದೂಗಳಾಗಿದ್ಕೊಂಡು ಹಿಂದೂ ಧರ್ಮದ ದೇವರ ಬಗ್ಗೆನೆ ಮಾತನಾಡುವುದಕ್ಕೆ ಅವ್ರಿಗೆ ಎಷ್ಟು ಧೈರ್ಯ? ಈ ತರ ಯಾರು ಆತರ ಅವಹೇಳನಕಾರಿ ಸ್ಟೇಟ್ಮೆಂಟ್ ಗಳು ಕೊಡ್ತಾರಲ್ಲ, ಯಾವುದೇ ದೇವರುಗಳ ಬಗ್ಗೆ ಆಗ್ಲಿ, ಆ ಸಿನಿಮಾಗಳು ತೋರಿಸೋದ್ರಿಂದ ಫಸ್ಟ್ ಆ ಸಿನಿಮಾಗಳು ಬ್ಯಾನ್ ಮಾಡ್ಬೇಕು ಅಂತ ಕೆಲವರೊಂದಷ್ಟು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಈ ವಾದ ಎಲ್ಲಿವರೆಗೂ ನಿಲ್ಲುತ್ತೆ? ಬರೀ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ ಅಲ್ವಾ? ನೆಕ್ಸ್ಟ್ ಬರೋ ಮುಂದಿನ ಸಿನಿಮಾಗಳಲ್ಲಿ ಬಾಲಿವುಡ್ ಸಿನಿಮಾಗಳೇ ಆಗ್ಬೋದು, ಹಾಲಿವುಡ್ ಆಗ್ಲೂ, ಟಾಲಿವುಡ್, ಮಾಲಿವುಡ್ ಮತ್ತೆ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಯಾವುದೇ ರೀತಿಯಿಂದ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಡುವುದು ಮತ್ತೆ ಫನ್ನಿ ಆಗಿ ತೋರಿಸುವುದು ಸಿನಿಮಾ ಯಾವ್ದಾದ್ರು ರಿಲೀಸ್ ಆಯ್ತು ಅಂದ್ರೆ ದಯವಿಟ್ಟು ಅದನ್ನ ಬ್ಯಾನ್ ಮಾಡಬೇಕಾಗಿ ಪ್ರತಿಯೊಬ್ರು ಕೂಡ ಕೇಳಿಕೊಳ್ತಿದ್ದಾರೆ. ಈ ವಿಚಾರದ ಬಗ್ಗೆ ನೀವೇನಂತೀರಾ ಅನ್ನೋದು ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ನೀವು ಹಲವಾರು ವಿಚಾರಗಳನ್ನ ನೋಡಿರ್ತೀರಾ. ಲೆಕ್ಕ ತಗೊಂಡ್ರೆ ಹಾಲಿವುಡ್ ಆಕ್ಟರ್ಗಳು ಕೂಡ ಎಷ್ಟೊಂದ್ ಜನ ಕೂಡ ಇಲ್ಲೇ ಬಂದಿರ್ತಾರಲ್ಲ, ಹಾಗಾದ್ರೆ ಅವ್ರು ಯಾಕೆ ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತಾರೆ? ಭಾರತ ದೇಶದಲ್ಲಿ ಇರ್ತಕ್ಕಂತ ಕೆಲವು ಭಾರತೀಯರು, ಅದರಲ್ಲೂ ಎಸ್ಪೆಷಲಿ ಹಿಂದೂಗಳಾಗಿದ್ಕೊಂಡು ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒಂದಷ್ಟು ಹಿಂದೂ ಪರ ಹೋರಾಟಗಾರರು ಕೂಡ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಆದಷ್ಟು ತಿಳುವಳಿಕೆ ಇರ್ತಕ್ಕಂತ ವ್ಯಕ್ತಿಗಳು ಎಚ್ಚೆತ್ತುಕೋಬೇಕಾಗಿ ಅವರು ಕೂಡ ಮನವಿ ಮಾಡ್ಕೊಂಡಿರ್ತಾರೆ. ಈ ಮೂಲಕ ಕೂಡ ಆ ಮನವಿನ ತಿಳಿಸಲು ಒಂದು ಪ್ರಯತ್ನ ಆಗಿರುತ್ತೆ ಅಷ್ಟೇ. ಬ್ಯಾಡ್ ಇನ್ಫ್ಲೂಯೆನ್ಸ್ ಮಾಡಬೇಡಿ ಅನ್ನೋದು ಈ ವಿಚಾರ ಅವರು ಹೇಳ್ತಿದ್ದಾರೆ. ಹಿಂದೂ ಪರ ಹೋರಾಟಗಾರರು ಕೂಡ ಇದನ್ನೇ ವಿಚಾರವಾಗಿ ಹೇಳ್ತಿದ್ದಾರೆ. ಅದೇ ವಿಚಾರಗಳನ್ನ ನಾನು ನಿಮ್ಗೆ ಒಂದು ತಿಳಿಸೋ ಪ್ರಯತ್ನ ಮಾಡಿರ್ತೀನಿ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ